ಎಷ್ಟು ಕೊಟ್ಟಂತೆ ಗೊತ್ತೇ ಸ್ವಾಮಿ? 5,000 ಜನಗಳಿಗೆ. ಎಷ್ಟು ಸಹ ಆ ಬಾಲಕನು ತಂದು ಕೊಟ್ಟ. ಆ ತಂದು ಕೊಟ್ಟಾಗ ಸಮಥಿಂಗ್ ಏನೋ ಆಯ್ತು. ಹೇಳಿ, ಸಮಥಿಂಗ್ ಏನೋ ಆಯ್ತು. ಎಷ್ಟು ಮಂದಿಗೆ ಅರ್ಥ ಆಯ್ತು? ಒಬ್ಬ ವಿಧವೆ ಯೇಸು ಕ್ರಿಸ್ತನಿಗೆ ಎರಡು ಆಕೆ ಹತ್ರ ಇರುವ ದುಡ್ಡನ್ನು ತಂದು ಕೊಟ್ಲಂತೆ. ಆಕೆ ಹತ್ರ ದುಡ್ಡು ಏನ್ ಮಾಡಿದಂತೆ ಆಕೆ ತಂದು ಕೊಟ್ಲು. ಆಕೆ ಹತ್ರ ದುಡ್ಡು ಹೆಂಗಿತ್ತಂದ್ರೆ ಒಂದು 10 ಲಕ್ಷ ಇತ್ತು ಅನ್ಕೊಂಡ್ರು. ಎಷ್ಟು ಲಕ್ಷ ಇತ್ತು? 10 ಲಕ್ಷ. 10 ಲಕ್ಷದಲ್ಲಿ 5 ಲಕ್ಷ ಬಂಡವಾಳ ಹಾಕಿ 5 ಲಕ್ಷ ತಾನೇ ಇಟ್ಕೊಳ್ಬೇಕು. ಬಟ್ ಆಕೆ ಏನ್ ಮಾಡಿದ್ಲು ಗೊತ್ತಾ? 10 ಲಕ್ಷ ತಂದು ಏನ್ ಮಾಡ್ಬಿಡ್ಲು? ದೇವರಿಗೆ ಕೊಟ್ಬಿಡ್ಲು. ನಾಳೆ ಆಕೆ ಗೊತ್ತೇ ಇಲ್ಲ. ಬಟ್ ದೇವರ ಕಣ್ಣು ಆಕಿ ಮೇಲೆ ಬಿತ್ತಂತೆ. ಯಾರ ಕಣ್ಣು ಬಿತ್ತಂತೆ? ಯೇಸು ಸ್ವಾಮಿ ಹೇಳ್ತಾನೆ, ಎಲ್ಲರಿಗಿಂತ ಹೀಗೆ ಹೆಚ್ಚು ಕೊಟ್ಟಿದ್ದು. ಅರ್ಥ ಆಯ್ತಾ ನಿಮಗೆ? ಎಲ್ಲರ ಕಣ್ಣು ಬೇರೆ ಬೇರೆ ಮೇಲೆ ಇದ್ರೆ ಯೇಸುವಿನ ಕಣ್ಣು ಮಾತ್ರ ಯಾರ ಮೇಲೆ ಇತ್ತು? ನಾನೊಂದು ರಾತ್ರಿ ಪ್ರೇಯರ್ ಮಾಡ್ತಾ ಇದ್ದೆ. ಅವತ್ತು ನಾನು ದೇವ್ರಿಗೆ ಹೇಳಿದೆ, ಒಂದು ಮಾತು ಹೇಳಿದೆ ನಾನು, ದೇವ್ರೆ, ಈ ಲೋಕವೆಲ್ಲ ನಿನ್ನ ಕಣ್ಣುಗಳು ತಿರುಗಾಡ್ತಾವಲ್ಲ, ಇನ್ನ ತಿರುಗೋದು ಹುಡುಕೋದು ನಿಲ್ಲಿಸಂತ ಹೇಳಿದೆ. ಏನಂತ ಹೇಳಿದೆ? ಈ ಲೋಕವೆಲ್ಲ ನೋಡ್ತಿರುವ ನಿನ್ನ ಕಣ್ಣನ್ನು ಹುಡುಕೋದು ಸಾಕು ಮಾಡು. ಮತ್ತೆ ಯಾರ ಮೇಲೆ ಬರ್ಬೇಕು? ಆ ಕಣ್ಣುಗಳು ಇವತ್ತು ರಾತ್ರಿ ನನ್ನ ಮೇಲೆ ಬರ್ಲಿ ಅಂತ ಪ್ರೇಯರ್ ಮಾಡಿದೆ. ಏನ್ ಪ್ರೇಯರ್ ಮಾಡಿದೆ? ಯಾರಾದ್ರೂ ಹಿಂಗ್ ಪ್ರೇಯರ್ ಮಾಡಿರಾ? ದಮ್ಮಿರ್ಬೇಕಾ ಪ್ರೇಯರ್ ಮಾಡ್ಬೇಕಂದ್ರೆ? ನಾನ್ ಪ್ರೇಯರ್ ಮಾಡಿದೆ, ನನ್ನ ಮೇಲೆ ಆ ಕಣ್ಣುಗಳು ಬರ್ಲಿ, ನಿನ್ನ ಪ್ರತಾಪ ನನ್ನ ಮುಖಾಂತರ ತೋರಿಸ್ತು, ನಿಮ್ಮ ಶಕ್ತಿ ನನ್ನ ಮುಖಾಂತರ ತೋರಿಸ್ತು. ಎಷ್ಟು ಮಂದಿಗೆ ಅರ್ಥ? ಆ ನಾಣ್ಯ, ಆ ಸ್ತ್ರೀ ಆ ನಾಣ್ಯ ತಂದು ಕೊಟ್ಟಾಗ ಯೇಸು ಸ್ವಾಮಿ ಬ್ರೇಕ್ ಥ್ರೂ ಮಾಡ್ದ. ಅಲ್ಲಿ ಏನ್ ಕೊಟ್ಟ? ಅಲ್ಲಿ ನೋಡಿ, ನಾವು ಬಹಳ